ಬುಡುಬುಡು ಅಂತೈತಿ, ಬುಡುಮೇಲಾಗ್ತೈತಿ. ಈ ಜಾಗದಾಗ ಬರವಿಲ್ಲ, ಈ ಜಾಗದಾಗ ಬರವೈತಿ. ಕೋಳಿಗೆ ಹಲ್ಲಿಲ್ಲ, ಹಲ್ಲಿಗೆ ಬಾಯಿ ಇಲ್ಲ, ಸತ್ ಮ್ಯಾಗ ಸುಡುವಾಡ್ ಕೊಕ್ಕರ್ ಬುರ್ರು ಬಸಿ. ಅಪ್ಪಾರ ಹಾ ಹೇಳು ಭಕ್ತ. ಇಲ್ಲೇ ಅದರಿಗೆ ಸ್ವಲ್ಪ ಯಾಕ ಹಿಂಗ ಮಾಡಕತ್ಬಿಟ್ರು. ಯಾಕ ಏನಾಗೈತಿ ಭಕ್ತ? ಬಿಸಿಲಾಗ ತಂದಿನ ಜಾಗ ಮಾಡ್ತಾರ್ರಿ. ಒಂದ ಕೈ ಟೊಮೆಟೊ ನಿಚ್ಚಿತಾರ್ರಿ. ನಿಮ್ ಮುಂದೆ ಹಂಗೆ ಹಾಕೊಂಡು ರನ್ನಿಂಗ್ ಕೊಡ್ತಾಳು. ಬಾ ಬಾ ಬಾ, ಇಂಥ ವಿಚಾರದ ಮಾತು ನನ್ನ ಜೀವನ ಚರಿತ್ರೆಯಲ್ಲಿ ಕೇಳಿಲ್ಲ ಭಕ್ತ. ಮುಂಜಾನಿಂದ ಬರೀ ಹಿಂಬಿರಿಕೆ ಹಿಡಕತ್ಬಿಟ್ರು. ಹಿಂಬರಿಕೆ ಮುಂಬರಿಕೆ ನೋಡ್ರಿ ಹಿಂಬರಿಕೆ ಹೋದ ಕೊಳ್ಳೆ ಸನವಾಗತ್ತ. ಇಲ್ರಿ ಇದು ನಮ್ ಸ್ವಲ್ಪ ಏನಾರು ಮಾಡ್ಬಿಡಿಸ್, ನಾವ್ ಜಗ್ಗ ಪಡೆದಿರಿ. ಇಲ್ಲ ಇಲ್ಲ ಭಕ್ತ, ನಾ ಬಂದಿರಲ್ಲ, ನೀ ಏನ್ ತೆರಿ ಕೆಡಿಸ್ಬಿಡು, ಎಲ್ಲ ನಾ ಬಿಡಿಸ್ತೀನಿ. ನೋಡ್ರಿ ಹೋಗೋದು ನೋಡ್ರಿ ವೈರಸ್ ಹಚ್ಚಾರ ಅಂತಕ್ಕ. ಇವೇನು ಭಕ್ತ ಹಿಂದಿಂದ ತೋರಿಸ್ತಾನಲ್ಲ, ಮುಂದೆ ಹೊಳ್ಳ ಅಂದ್ರ ಭಕ್ತ ಹಿಂದಿಂದ ನೋಡಕ್ ಬರ್ಲೆ ಭಕ್ತ, ಹಂಡೆ ಆಗಿದ್ದಿ ಬಾಯ್. ಹಿಂಗ್ಯಾಕ್ ಮಾಡಕತ್ತ ನಾವು ಭಕ್ತ? ಪೀಡಿಸಿ ಮುಂದೆ ಹೇಳು ಬಗೆಹರಿಸ್ತಾರ. ಏನು ನಿನ್ನ ಸಮಸ್ಯೆ ಏನಿದೆ ಹೇಳು ಭಕ್ತ. ಬಾಯ್ ವರ್ಷನೆ ಆಗ್ತದೆ ಮಾಡಿ. ನೀವು ಸ್ವಾಮೀಜಿ ಅವಲೇ ನಿಂದ್ರಲಿ ಭಕ್ತ. ಇನ್ನೂ ಇಲ್ಲ, ಇನ್ನೂ ನಾನು ಬಿಡಬೇಕಿಲ್ಲ, ನಾನು ಕಟ್ಟಿಬೇಕು ಕಟ್ಟಿಬೇಕು. ಶಟಗೊಂಡಿ ಏನಾಗತಿ ನನ್ನ ಮಾಡಿ ನಾಟಕದಲ್ಲಿ. ನಮ್ಮ ಬರೋದ್ರ ನಾ ಮದುವೆಯಾಗಿ ತೀರ್ತೀನಿ, ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ನಮಸ್ಕಾರ ರೀ ಸ್ವಾಮಿಯರ, ನಿಮ್ಮ ಹೂತದ ಪಾದಕಿನ ಅಡ್ಡ ಬಿದ್ದಿ ಸ್ವಾಮಿ. ಮೇಲೆ ಕೇಳುತ್ತಾ ಈ ಬೀಳದ್ ಬಿಟ್ಟಿ ಒಟ್ಟ ಲಪಾಟಿ ಮ್ಯಾಕೆತ್ತಿ ಬೀಳ. ಈಗ ಯಪ್ಪ ಅದ ಹೊಲತ್ ನಾರಾಕತ್ತೈತಿ ಲಪಾಟಿ, ಮತ್ ನಾ ಮೂರ್ಛೆ ಬಂದು ಇಲ್ಲೇ ಬಿದ್ದೀನಿ. ಹೊಸದೆಲ್ಲ ಹಳೆದ ದನಿ ಫೋನ್ ಪೇ ಮಾಡಿದ್ದೆ ನಮ್ದು ಅಪ್ಪರ. ನೀವು ನನ್ನ ಪಾದಕ್ ಬಿದ್ದವರೆಲ್ಲ ಉದ್ಧಾರ ಆಗ್ಯಾರ ತಾಯಿ. ಮೇಲೆ ಕೇಳು, ಏನ ನಿನ್ನ ಸಮಸ್ಯೆ? ಅಪ್ಪರ ನೀವು ಬಾಳ ದೂರದಿಂದ ಬಂದಂಗ ಅಂತೈತಿ. ನಿಮ್ದು ಯಾವ ಮಠ ರೀ? ಎಲ್ಲಿದ್ರಿ? ಯಾವ ನಮ್ದು ಬಾಡಿಗೆ ಮಠದ ಬಡಿಗೆ ಸ್ವಾಮಿಗಳು ಅಂತೇಳಿ ಕಾಲಜ್ಞಾನದ ಕತಿ ಹೇಳಕ್ ಬಂದಿತ್ತಾಯಿ. ಈ ಊರಿಗೆ ಯಮಕಾತೆ ಊರಿಂದ ಬಂದಿವಿ. ಯವ್ವ, ಜಮಕಾತಿಯಿಂದ ಊರಿಂದ ಬಂದಿರ? ಆತ ನೋಡ್ರಿ ಸ್ವಾಮ್ಯಾರ, ನಂದು ಲಗ್ನ ಸ್ವಲ್ಪ ಸಮಾಚಾರ ತಿಳಿಸ್ತೀರೇನ್ರಿ?
ನಿಮ್ಮಂತ ಎಳಕ್ ವಯಸ್ಸಿನ ಹುಡುಗಿಯರಿಗೆ ಲಗ್ನದ ಹೇಳಕ ನಾ ಬಾಳ ಪಂಡಿತ ಇದೀನಿ ಹೌದಾ? ಏನು ಪಂಡಿತನಿ? ನೋಡಿಲ್ಲ ನಿನ್ನ ಕೈ ತಾ ನನ್ನ ಕೈಯಾಗ ಹಂಗ ಹೇಳ ಅಷ್ಟು ದೂರ ನಿಂತರ ನಾ ಹೆಂಗ ಹೇಳಿ ಆಗಲೇ ತಿಕ್ಕಿದ್ ಸಾಕಾಗಿಲ್ಲ ನೆಪ್ನೆಲ್ಲ. ಮುಂದಕ್ ಬಾ ಬಾ ಚಿಗದ್ ಬಾ ಮಗ್ಲಾಗರ ಕುಂದಿರ್ತಿದ್ನಲ್ಲ ಸ್ವಾಮಿ. ಅಲ್ಲ ಬಂದಾರ ಬಾ ಮುಂದಕ್ ಬಾ ಸ್ವಾಮಿ ಬಾಲೆ ನಿನಗೆ ಇಬ್ರು ಹುಡುಗರು ಗಂಟೆ ಬಿದ್ದಾರ. ಎಲ್ಲಿಗ್ಲೆ? ಎಲ್ಲಿದೆ ಬಾಲೆ ಅಂದೆಲ್ಲ. ಅಲ್ಲ ಬಾಲೆ 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 ನಾ ಎಲ್ಲಿಗ್ಲಿ ಅಂದಂಗಾತ. ಹಂಗಲ್ಲ ಬಾಲೆ ನಿನಗೆ ಇಬ್ರು ಹುಡುಗರು ಗಂಟೆ ಬಿದ್ದಾರ ಹೌದಲ್ಲ? ಸಮೀರ ನೀವ್ ಹೇಳೋ ಮಾತು ಬರಬರಿ ಐತ್ರಿ. ಆ ಇಬ್ರು ಗಂಟು ಬಿದ್ದಾರಿ, ಅದ್ರಾಗ ರೋಗಿ ಯಾರು ಭೋಗಿ ಯಾರ್ರಿ? ನೋಡವ್ವ, ಈ ಸದ್ಯ ನಿನ್ ಲಗ್ನ ಹಾಕಿನಿ ಅಂತ ಓಡ್ ಹೋಗ್ಯಾನಲ್ಲ ಅವ ಚಾಯ್ಸ್ ಕುಡಿಯವ, ಅವ ರೋಗಿ ಅದ. ಇವ ಈಗ ನಿತ್ಯ ಗೌರ್ಮೆಂಟ್ ರೊಕ್ಕ ಕಾಂಟ್ರಾಕ್ಟರ್ ಕೆಲಸ ಮಾಡಿ ರೊಕ್ಕ ಹೊಡೆದ ನಿಮ್ಮ ಅಪ್ಪನಿಂದ ಅಡ್ಡಾಡ್ತಕ್ಕ ಅವ ಹೋಗಿ ಅದನ. ಈಗ ಈ ಇಬ್ಬರ ಮ್ಯಾಗ ನಿನಗೆ ಯಾರ ಮ್ಯಾಗ ಮನಸ್ಸೈತಿ? ಅಲ್ರಿ, ಹಿಂಗಾದ್ರ ನಾ ಹೆಂಗ್ ಮಾಡ್ಲಿರಿ ಅಂತೀನಿ. ನಾನ್ ನೋಡಿದ್ರ ಆ ರವಿನ ಮನಸಾರಿ ಪ್ರೀತಿ ಮಾಡಾಕತ್ತೀನ್ರಿ, ನೀವ್ ನೋಡಿದ್ರ ಅವ್ನ ರೋಗ ಐತೆ ಅಂತ ಹೇಳಕತ್ತೀರಲ್ರಿ. ಹಿಂಗಾದ್ರ ಮುಂದೆ ನಾ ಗತಿ ಹೆಂಗ್ರಿ? ಬಾಲೆ, ಆ ರವಿ ಲಗ್ನ ಅದೇ ಅಂದ್ರೆ ಹುಚ್ಚನರಿ ರೋಗ ಐತಿ. 3 ತಿಂಗಳದಾಗ ಕೋಲಿ ಕಾಲ ಬಿದ್ದು ಶಾಟದ ರಾಂಡಿ ಮುಂಡೆಯಾಗಿ ಹೊಕ್ಕಿನಿ. ನೀನು ನಿನ್ನ 3 ತಿಂಗಳದಾಗ 6 ತಿಂಗಳಿಗೆ ಮುಂದಕ್ಕೆ ತರ್ತಾನ. ಅಲ್ರಿ, ನಾ ಏನಾರ ರಮನ್ ಲವ್ ಮಾಡಾಕತ್ತೀನಿ ಅಂದ್ರ ಬಡ್ಯಾಕ ಬರ್ತೀನ್ರಿ ಮಗ ಕುರುಸಾಯ. ಭಕ್ತಿ ಅದು ಬಡಿಯೋದಲ್ಲ, ನಿನ್ನ ಮ್ಯಾಲೆ ಪ್ರೀತಿ ಉಕ್ಕಿ ಹೆಚ್ಚು ಹೊಂದೈತಿ ಅವಂಗ. ನಿನಗದ ಅರ್ಥ ಆಗೋದು ಬಾಲೆ. ಅವ ಒಂದ್ ವೇಳೆ ನಿನ್ನ ಬಡಿಯಾಕ ಬಂದ ಅಂದ್ರ ನಾನು ಒಂದು ನಿನಗ ಬೇರು ಕೊಡ್ತೀನಿ. ಅವ ಬೇರು ತೋರಿಸಿಬಿಡು, ಅವ ನಿನ್ನ ಹೊಡೆದಿಲ್ಲ, ನಿನ್ನ ಪ್ರೀತಿ ಮಾಡ್ತಾನ. ಒಬ್ರನ್ನ ಹಿಡ್ಕೊಳಕ್ ತೊಗೊಂಬರ್ಬೇಕ್ ನೀವು. ನಾವ ಹಿಡ್ಕೊಂಡ್ ನಿಂದ್ರೋದಂದ್ರ ನಮ್ ಬೆತ್ತ ಉದ್ದ ಹಿಡ್ಕೊಲ್ಲ, ಮತ್ತಾರು ಹಿಡ್ಕೊ. ಬ್ಯಾಡ, ನಿಮ್ ಬೆತ್ತ ದಪ್ಪ ಹೋಗೈತಲ್ಲ, ಇಟ್ಕೊಂಡ್ ನೀನ. ಇಟ್ಕೋಬೇಕಂದ್ರೆ ನಿಂದ್ರಾಗಲ್ಲ ಅದ. ಯಾರ್ ಬರ್ತದ? ಯಾಕಂದ್ರ ಮೊದ್ಲ ಇದು ಸ್ಟೀಲಿಂದ ಐತಿ. ಬೇರಲ್ಲೇ ಹಿಚಕ ಪಚಕ ಆಗೈತದ. ಥಂಡಿ ಆವಾಗ ಹಂಗಾಗೈತದ ಬಾಲೆ. ಬಾಲೆ, ಈ ಬೇರನ್ನ ಆ ಅಂದ್ರೆ ನೀವು ತಿಂಡಿಕೇಡಿ ಬ್ಯಾಂಕಿಂದ ತೆಗದ್ರಲ್ರಿ? ಅಂದ್ರೆ ಈಕಿ ಶರಬಡ್ಡಿ ತಗೊಂಡ್ ರೂಢಿನ ಎಲ್ಲ ಕಾಣಿಸತ್ತಿಕ್ಕಿ. ನಮ್ದು ಇವ ಸಂಸ್ಕೃತಿ ಅನ್ನೋದಿಲ್ಲ. ರಾಟಿಕೋಲಿ ಟೇಲರ್ ಸೆರಗ್ ಬಿಟ್ಟಿಲ್ರಿ ಅವ. ಇದನ್ನ ಈ ಬಾಂಗ್ಲಾದ ಬೇರನ್ನ ತೋರ್ಸ, ಅವ ನೀ ಹೇಳ್ದಂಗ್ ಕೇಳ್ತಾನ, ತಗೋಬಾಲೆ. ಆದ್ರ ಇದನ್ನ ಅವ್ರ ಕೈಯಾಗ ಕೊಡ್ಬೇಡ. ಇಡಿಯಾಗಿದ್ರೆ ನೀನ ಹೋಗ್ಬೇಕಿಲ್ಲ, ಬೇರೆ ಹಿಡಿಬೇಕಿದ್ರೆ. ಈ ಬೇರಿನ ಪವರ್ ನಿನಗ್ ಗೊತ್ತಿಲ್ಲ ಏನು ಬಾಲೆ. ಮುಂದಕ್ ಬಾ, ಬೇರೆ ಅಲ್ಲಿದು ಅಷ್ಟು ದೂರ ಬರಲ್ಲದು. ಬಾ ಬಾಲೆ. ಸಮೀರ, ನನ್ನ ಹಣೆ ಬರದಾಗ ಏನೈತ್ರು ಏನೋ ರೀ. ಒಳ್ಳೇದಾಗುತ್ತೆ ಬಾಲೆ, ಹೋಗಿ ಬಾ ನೀನು. ಹೋ ಮೇಘವೇ ಮೇಘವೇ ಹೋಗಿ ಬಾ, ಹೋಗಲು ಮಾತಾಡಲು ಈ ನಾಚಿಗೆ ಅಂಜಿಗೆ ತುಂಬುಟ್ಟು. ಸಮೀರ, ನಾನು ಹೋಗಿ ಬರ್ತೀನಿ. ಹಾ, ಹೋಗಿ ಬಾ ಬಾಲೆ. ಬಂತಲ್ರಿ ಇಲ್ಲಿ ಹಗಲ್ದನ್ರ ಗಂಡ. ಬರ್ಲಿ ಅವ್ರ. ನಮಸ್ಕಾರ ರೀ ಗೊಂಗಾಡೇಶ್ವರ ಸ್ವಾಮಿಗೆ. ನಮಸ್ಕಾರ. ಬಾ ಭಕ್ತ ಬಾ. ಹುಚ್ಚರ ಕಾಲದಾಗ ಎಚ್ಚರವಾಗಿ ಬಾಳೆ ಮಾಡಬೇಕು. ಬಾ, ಅವನೇ ಬಹದ್ದೂರ್ ಗಂಡು ಬಾಲೆ. ಕೈ ಕೊಟ್ಟಿಂದ ಕೆಲಸ ಮಾಡ್ಬೇಕು, ತಲೆ ಕೊಟ್ಟಿಂದ ಓಡಿ ಪಡಿಬೇಕು, ಆಮೇಲೆ ನಾಲಿಗೆ ಕೊಟ್ಟಿಂದ ಆಡಿ ಪಡಿಬೇಕು, ಕಣ್ಣು ಕೊಟ್ಟಿಂದ ನೋಡಿ ಪಡಿಬೇಕು, ಬುದ್ಧಿ ಕೊಟ್ಟಿಂದ ಅದನ್ನ ಬೇಸಾಗ ತಲೆ ಓಡಿಸಿ ಪಡಿಬೇಕು. ಅಜ್ಜವ್ರ, ಇದೇನು ಹೋಗ್ಬಿಟ್ಟು ನನಗೇನು ತಿಳಿವಲ್ದು. ಲೇ ಸ್ವಾಣ, ನಮ್ಮೂರ್ ದೇವ್ರ ಕ್ವಾಣ. ನನ್ನಂತವಲೇ ತಿಳಿವಲ್ದು, ನಿನಗೆ ತಿಳಿದಿತ್ತಲೇ. ಚಿಕ್ಕಪ್ಪ ದೇವ್ರ, ಅದನ್ನ ಬಿಡಿಸಿ ಕೇಳ್ರಲ್ಲ. ಹೌದಾ ಅಪ್ಪರ? ಇದು ಒಟ್ಟು ಬಿಡಿಸಿ ಹೇಳ್ರಿ ಅವಂಗ. ನಮಗೆಲ್ಲ ಅರ್ಥವಾಗ್ತಿದೆ ಬಳಕ ನಿನ್ನ ನಿಸ್ವಾರ್ಥದ ಮಾತು. ನೀ ಮಾನವನ ಬಗ್ಗೆ ನಮ್ಗೆ ಏಕೆ ಕಳಕಳೆ ಬಂದಿದೆಯಲ್ಲ. ನಿನ್ನ ಬಾಹುಬಲ, ನಿನ್ನ ವರ್ಚಸ್ಸು, ನಿನ್ನ ತೇಜಸ್ಸು, ನಿನ್ನ ಹುಮ್ಮಸ್ಸು ಎಲ್ಲವೂ ಫೇಮಸ್.
ಯಾಕೋ ಪೈಲ್ವಾನ್ಸ ನೀನು ಬುದ್ಧಿ ಓಡ್ಸ್. ಹೌದು, ನೀವೇ ಹೇಳಿದ್ದು ನಿಜವಿದೆ. ನಾನು ಈಗ ಶ್ರೀಮಂತನಾಗಬೇಕಾಗಿದೆ. ಎಲ್ಲವೂ ನಿನ್ನ ಪೌರುಷದಿಂದ ನಡೆಯುತ್ತಿದೆ ಭಕ್ತ. ನೀನು ತಲೆ ಉಪಯೋಗಿಸು. ಹಿಂದೆ ನಿನ್ನ ಪೌರುಷ ಹೇಗಿತ್ತು, ಈಗ ಹೇಗಿದೆ? ಹಿಂದಿನಿದೆ ಕೇಳ್ತಾರೆ, ಅದು ಈಗಲೂ ಇದೆ. ನನ್ನ ವೀರನ ಗೌಡನ ನಾಡಿನಲ್ಲಿ ಒಡೆಯನಾಗಬೇಕಾದರೆ ಏನೆಲ್ಲ ಮಾಡಿದ್ದೇನೆ. ಹೇಗಿತ್ತು ಭಕ್ತ? 101 ಕೊಲೆ ಮಾಡಿದ್ದೇನೆ. 10 ಸ್ತ್ರೀಯರನ್ನು ಹೊತ್ತು ತಂದು ನಮ್ಮ ಗೌಡನ ಪಾದಕ್ಕೆ ಹಾಕಿದ್ದೇನೆ. ಅಷ್ಟೇ ಅಲ್ಲ, 18 ಮನ ಜನರ ಗುಡಿಸಲಿಗೆ ಬೆಂಕಿ ಇಟ್ಟಿದ್ದೇನೆ. ಮನೆಯವರಿಂದ ಶಶಿಧರನ್ನು ನಿರ್ವಹಣೆ ಮಾಡಲು ತಯಾರಿಸಿದ್ದೇನೆ. ಗೌಡನಿಂದ ಧರ್ಮರಾಜನ ಮಂಗಳ ಕೊಲೆ ಮಾಡಿಸಿದ್ದೇನೆ. ಅಷ್ಟೇ ಯಾಕೆ, ಆ ಕೊಲೆ ಕೇಸನ್ನು ಗಂಡನ ಮೇಲೆ ಹಾಕಿ ಅವರ ಜೈಲಿಗೆ ಕಳಿಸಿದ್ದೇನೆ. ಈ ದಿನ ಭೂಮಿಗಾಗಿ ಲಕ್ಷ್ಮಿಯನ್ನು ಕೊಲೆ ಮಾಡ್ತೀನಿ, ಹಾಗೆ ಆ ಬೀರನನ್ನು ಕೊಲೆ ಮಾಡ್ತೀನಿ. ಆಯ್ತು ಭಕ್ತ, ಇವನ್ನೆಲ್ಲ ನಿಮ್ಮ ಸೌಕರ್ಯಕ್ಕಾಗಿ ಮಾಡಿದೆ. ಆದರೆ ನಿನಗಾಗಿ ಏನು ಮಾಡಿದೆಯೋ ಹುಚ್ಚಪ್ಪ? ನಿನಗಾಗಿ ಹಣ ಬೇಡವೇ? ನಿನಗಾಗಿ ಆಸ್ತಿ ಬೇಡವೇ? ನಿನಗಾಗಿ ಒಂದು ಸಂಸಾರಕ್ಕೆ ಹೆಣ್ಣು ಬೇಡವೇ? ಕೇಳಲೆ, ಕುದುರೆ ನಿಂತಂಗ ನಿಂತಿಲ್ಲ, ಬಹುಭಾರಿ ಏನೇನು ಬೇಕೆಲ್ಲ ಕಡೆಗಡೆ ಕೇಳ. ಹೌದ್ರಿ ಅಪ್ಪ, ಚಂದ್ರ ಮಾಡಿ ಗೌಡನ ಸಂಪತ್ತು ನಾ ಪಡಿಲೇಬೇಕು. ಹಿಂಗೆ ಬಾರಪ್ಪ ಭಕ್ತ. ಸುಗಾಲ್ಯ, ನನ್ನ ಕಡೆ ಒಂದು ಬೇರ್ ಐತಿ. ಆ ಬಾಂಗ್ಲಾದ ಬೇರನ್ನ ನಿಮ್ ಗೌಡ ತೋರಿಸ. ಅದು ಹೆಂಗ ಹಿಡ್ಕೊಂಡು ಹೋಗಿ ಹಂಗ ನಿನ್ನ ಮಾತು ಹೇಳ್ತಾನ. ತಗೋ, ಹೆಂಗೈತಿ ನನ್ನ ಬಾಂಗ್ಲಾದ ಬೇರ? ಇದು ನೋಡಿ ನನ್ನ ಬಾಯಿ ಗಪ್ಪಾಗಿ ಸುಮ್ಮನೆ ಕುಂತಾಗೈತಿ. ಇದನ್ನ ತಗೋ, ನಿಮ್ಮ ಗೌಡ ತೋರಿಸು. ಈ ಬೇರೆ ತಿಂತಾನ, ನೀನು ಅವನ ಸಂಪತ್ತು ಜಿಗಿ. ಈಗ ನೀ ಕಿಶೆದ ರೊಕ್ಕ ಹಾಕಿ ನಿನ್ನ ಕಿಶೆದಾಗ ನಂಗೆ ರೊಕ್ಕ ಹೋಗಿ ನಡಿ 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 ಹೋಗ ನಡಿಲಿ ಗೌಡ್ರಿಗೆ ಭೇಟಿ ಆಗ್ಬೇಕಣ್ಣ.